ಹಿಂದಿನ ಸಿನಿಮಾಗಳು ಪ್ರಾಪರಾಗಿ ವರ್ಕ್ ಆಗದೇ ಇದ್ದಾಗ ಅವರ ಮುಂದಿನ ಸಿನಿಮಾಗೆ ಹೊಡೆತ ಬೀಳೋದಂತೂ 100%. ಪ್ರಜ್ವಲ್ ದೇವರಾಜ್ ಅವರು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಹ್ಯಾಂಡ್ಸಮ್ ಹೀರೋ. ಅವರ ಹಳೆಯ ಅಂದರೆ ವಿಂಟೇಜ್ ಸಿನಿಮಾಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದ್ವು ಆ್ಯಂಡ್ ಅದಕ್ಕೆ ಅಂತ ಆಡಿಯನ್ಸ್ ಕೂಡ ಕಾಯ್ತಾಯಿದ್ರು. ಆದರೆ ಇವಾಗ ಅವರ ಪ್ರೀವಿಯಸಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗಳು ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು 2 ಚಿತ್ರಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ. ಗಣ ಆ್ಯಂಡ್ ರಾಕ್ಷಸ. ಗಣ ಸಿನಿಮಾ ಒಂದು ಪಾಸಿಟಿವ್ ರೆಸ್ಪಾನ್ಸ್ ತಗೊಂಡು ಅಬೌವ್ ಅವರೇಜ್ ಹಿಟ್ಟನ್ನು ಲಿಸ್ಟ್ಗೆ ಸೇರಿಕೊಂಡ್ರೂ ಕೂಡ ಅದೆಲ್ಲ ಆದಮೇಲೆ ನನಗೆ ಒಂದು ಇನ್ಫಾರ್ಮೇಷನ್ ಏನು ಅಂದರೆ ಇದು ರೀಮೇಕ್ ಅಂತ. ಬಟ್ ಇದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಇದಾದಮೇಲೆ ಬಂದಂತಹ ಚಿತ್ರ ರಾಕ್ಷಸ. ಒಂದು ಹೊಸ ಪ್ರಯತ್ನ ಇತ್ತು, ಬಟ್ ಈ ಪ್ರಯತ್ನ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ಲ. ಆಲ್ಮೋಸ್ಟ್ 75% ವರ್ಕ್ ಆಗಲಿಲ್ಲ ಅಂತ ಅನ್ಬೋದು. ತುಂಬ ಕನ್ಫ್ಯೂಷನ್ ಕೂತಿರ್ತಕ್ಕಂಥ ಆಡಿಯನ್ಸ್ ತಲೆಯಲ್ಲಿದ್ದರೂ ಕೂಡ ಅನೌನ್ಸ್ಮೆಂಟ್ ಬರುತ್ತೆ ಸೆಕೆಂಡ್ ಪಾರ್ಟ್ ಅಂತ. ಸೊ ಕೂತಿರೋರು ಅಂದ್ಕೊಳ್ತಾರೆ ನಾವು ಇಷ್ಟೊತ್ತು ಗಂಟೆ ಟೈಮ್ ಕೊಟ್ಟು ನೋಡಿದ್ದು ವೇಸ್ಟಾ, ನಮ್ಮ ಟೈಮ್ ವೇಸ್ಟಾ ಅಂತ. ಈ ಥರ ಚಿತ್ರಗಳು ಬಂದಾಗ ಅವರ ಮುಂದಿನ ಚಿತ್ರ ಅಂದರೆ ಕರಾವಳಿ ಚಿತ್ರಕ್ಕೆ ಒಂದು ಭಾರಿ ಹೊಡೆತ ಬೀಳುತ್ತೆ. ಕರಾವಳಿ ಚಿತ್ರ ಈ ವರ್ಷದಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಈ ಚಿತ್ರದ ಮೇಲೆ ನನಗೆ ಭಾರಿ ಎಕ್ಸ್ಪೆಕ್ಟೇಷನ್ಸ್ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ಮಾಡ್ತಾ ಇರ್ತಕ್ಕಂಥ ಟೀಮ್ ಆ ಥರ ಇದೆ. ಆ ಚಿತ್ರದಿಂದ ಒಂದು ಟೀಸರ್ನ ಬಿಟ್ಟಿದ್ದಾರೆ, ಪಿಶಾಚಿ ಅಂತ. ನೋಡಿ ತುಂಬ ಚೆನ್ನಾಗಿದೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಬ್ಲಾಸ್ಟ್ ಅಂತ ಅನ್ಬೋದು. ಸೊ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನಾನು ಹೇಳೋದೇನು ಅಂದರೆ ಪ್ರಜ್ವಲ್ ದೇವರಾಜ್ ಸರ್ ಅವರು ಒಂದೊಳ್ಳೆ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಜನನ ಥಿಯೇಟ್ರಿಗೆ ತರಿಸ್ತಕ್ಕಂಥ ತಾಕತ್ತಿದೆ. ಸೊ ಅವರು ಮಿಸ್ಟೇಕ್ ಮಾಡಬಾರ್ದು ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಟಾಪಿಕ್ ಏನು ಅಂದರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರು. ಅವರ ಪ್ರೀವಿಯಸ್ ಸಿನಿಮಾ ಕೃಷ್ಣ ಪ್ರಣಯ ಸಖಿ 2024ರಲ್ಲಿ ಒಂದೊಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಜೊತೆಗೆ ಗೆದ್ದಿತ್ತು. ತುಂಬ ವರ್ಷಗಳಾದಮೇಲೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದು ಗೆದ್ದಿದ್ದು ಅಂತ ಅನ್ಬೋದು. ಲವ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ. ಇದಾದಮೇಲೆ ಅವರ ಮುಂದಿನ ಸಿನಿಮಾಗಳು ಯಾವ್ಯಾವಪ್ಪ ಅಂದರೆ ಯುವರ್ ಸಿನ್ಸಿಯರ್ಲಿ ರಾಮ್ ಆ್ಯಂಡ್ ಪಿನಾಕ. ಯುವರ್ ಸಿನ್ಸಿಯರ್ಲಿ ರಾಮ್ ರಮೇಶ್ ಅರವಿಂದ್ ಅವರು ಜೊತೆಗೆ ಗಣೇಶ್ ಸರ್ ಅವರು ಆ್ಯಕ್ಟ್ ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ಈ ಸಿನಿಮಾದಿಂದ ಒಂದು ಟೀಸರ್ ಕೂಡ ಬಿಟ್ಟಿದ್ದಾರೆ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಒಂದು ಸಲ ನೋಡಿ, ಒಂದು ಒಳ್ಳೆಯ ಅನುಭವನ ಕೊಡುತ್ತೆ. ಆ ಪರ್ಫಾರ್ಮೆನ್ಸ್, ಆ ವಿಜುವಲ್, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಸ್ಟ್ ವಾವ್, ತುಂಬ ಚೆನ್ನಾಗಿದೆ. ಪರ್ಸ್ನಲಿ ನಾನಂತೂ ಈ ಸಿನಿಮಾಗೆ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಸಿನಿಮಾ ಆದಮೇಲೆ ಪಿನಾಕ. ಈ ಸಿನಿಮಾದಲ್ಲಿ ಗಣೇಶ್ ಸರ್ ಅವರು ಒಂದು ಹೊಸ ಅವತಾರದಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಹಲವು ಲ್ಯಾಂಗ್ವೇಜ್ಗಳಲ್ಲಿ ಈ ಸಿನಿಮಾ ಬರ್ತಾ ಇದೆ. ನೋಡೋಣ ಈ ಸಿನಿಮಾನ ಯಾವ ರೀತಿ ಕಟ್ಕೊಟ್ಟಿರ್ತಾರೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿರುತ್ತೆ ಅಂತ. ಇದಿಷ್ಟು ಈ ವಿಡಿಯೋದ ಟಾಪಿಕ್ ಆಗಿತ್ತು. ಇನ್ನೊಂದಷ್ಟು ಇನ್ಫಾರ್ಮೇಷನ್ಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.